ನೋಡಿ ಅವ್ರ ಐಶ್ವರ್ಯ ಎಂಥ ವಿಮಾನ ನೋಡಿರೋದು. 5 ಸ್ಟಾರ್ ಇದ್ದಂಗೆ ಐತೆ ಆ ವಿಮಾನ. ಮತ್ತು ಸಿದ್ದರಾಮಯ್ಯನವರು ಸಮಾಜವಾದ ಭಾಳ ಬಡವರ ಪರವಾಗಿ ಏನೇನು ಕತ್ತಿ ಹೊಡಿತಿದ್ರಲ್ಲ, ಜಮೀರ್ ಅಹ್ಮದ್ ಜೋಡ ಕೂಡಿ ಅವರು ಹಾದಿ ಬಿಟ್ಟಾರೆ. ಜಮೀರ್ ಅಹ್ಮದ್ ಜೋಡ ಯಾರು ಕೊಡ್ತಾರೆ ಹಾದಿ ಬಿಡ್ತಾರೆ. ಹಿಂದೆ ಕುಮಾರಸ್ವಾಮಿ ಅವ್ರು ಹಾದಿ ಬಿಟ್ಟಿದ್ರು, ಅವ್ರು ಹಾದಿ ಬಿಟ್ಟಿದ್ರು, ಈಗ ಹಾದಿ ಒಳಗೆ ಬಂದರು. ಈಗ ಸಿದ್ದರಾಮಯ್ಯ ಹಾದಿ ಬಿಟ್ಟು ಮಕ್ಕ ಮದನ ಕೊಡಿಟ್ಟಾರ. ಸಿದ್ದರಾಮಯ್ಯನವರು ಮುಗಿಸ್ತಾರ. ಜಮೀರ್ ಅಹ್ಮದ್ ಯತ್ನಾಳ್ ಅವರು ಡೆಲ್ಲಿಗೆ ಹೋಗಿದ್ರು. ನೀವು ಮಾಧ್ಯಮದವರು ಬಿಗ್ ಶಾಕ್. ಯತ್ನಾಳ್ಗೆ ಯಾರು ಭೇಟಿ ಇಲ್ಲ, ಭಾರೀ ಅಪಮಾನ, ವಿಜಯೇಂದ್ರದ ಭಾರೀ ಗೆಲುವು. ಯಾವ ನಾಟಕ ಮಾಡ್ಕೋತ ಕುಂಡ್ರಬೇಡ್ರಿ. ನೀವು ವಿಜಯೇಂದ್ರ ಹೊಗಳಿತ್ತಂದ್ರೆ ಇಂದ್ರ ಚಂದ್ರ ಭೂಮಿ ಮ್ಯಾಗ ಒಬ್ಬನೇ ಹುಟ್ಟ್ಯಾನಂತ ನೀವು ಹೇಳ್ಕೊರಿ. ನಾ ಯಾರನ್ನೂ ಭೇಟಿಗೆ ಹೋಗಿಲ್ಲ, ನಾ ಯಾರ್ದು ಅಪಾಯಿಂಟ್ಮೆಂಟ್ ಕೇಳಿಲ್ಲ. ನನಗೇನು ಬೇಕು, ನನಗೇನು ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ. ನನ್ನ ವೈಯಕ್ತಿಕ ಕೆಲಸ, ನಮ್ಮ ಕಾರ್ಖಾನೆ ಕೆಲಸಕ್ಕೆ ಹೋಗಿದ್ದೆ. ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವ್ರನ್ನ ಒಂದು 4-5 MP ಭೇಟಿಯಾಗೀನಿ. ಅದನ್ನು ಬಿಟ್ಟರೆ ಯಾರ ಬಲ್ಲಿಯೂ ಅಪಾಯಿಂಟ್ಮೆಂಟಿಗೆ ದೈನ್ಯನಾಗಿ ಅತ್ಯಂತ ಅಪಮಾನಕಾರಿಯಾಗಿ ಬಂದಿಲ್ಲ. ತಮ್ಮ ಮಾಧ್ಯಮದವ್ರು ನಿಮಗೆ ಕೆಲವೊಂದು ಪ್ರೀತಿ ಅದಾವೆ, ನಿಮ್ಮ ಮಾಲಕರುಗಳಿಗೆ. ವಿಜಯೇಂದ್ರ ಮ್ಯಾಗ ಇಡ್ರು, ಅವ್ನು ಹೋಗಡ್ರಿ, ಬೇಕಾದಟ್ಟು ಹೋಗಡ್ರಿ. ನಾವು ನಾಡ ಅವಾಗ ಇರೋದ್ರಿಂದ 35 ಲೋಕಸಭಾ ಬರ್ತದೆ, ಹೋಗಡ್ರಿ. ನನಗೇನು ಗಂಟು ಹೋಗೋದು, 28 ಅದಾವೆ. ಆದರೂ ಪಂಪ್ ಹೊಡಿಬೇಕಾದ್ರೆ 35 ಲೋಕಸಭಾ ಗ್ಯಾರಂಟಿ ಕರ್ನಾಟಕದ ಹೊಡಿರಿ. ನೋಡಿ ಅವ್ರ ಐಶ್ವರ್ಯ ಎಂಥ ವಿಮಾನ ನೋಡಿರೋದು. 5 ಸ್ಟಾರ್ ಇದ್ದಂಗೆ ಐತೆ ಆ ವಿಮಾನ. ಮತ್ತು ಸಿದ್ದರಾಮಯ್ಯನವರು ಸಮಾಜವಾದ ಭಾಳ ಬಡವರ ಪರವಾಗಿ ಏನೇನು ಕತ್ತಿ ಹೊಡಿತಿದ್ರಲ್ಲ, ಜಮೀರ್ ಅಹ್ಮದ್ ಜೋಡ ಕೂಡಿ ಅವರು ಹಾದಿ ಬಿಟ್ಟಾರೆ. ಜಮೀರ್ ಅಹ್ಮದ್ ಜೋಡ ಯಾರು ಕೊಡ್ತಾರೆ ಹಾದಿ ಬಿಡ್ತಾರೆ. ಹಿಂದೆ ಕುಮಾರಸ್ವಾಮಿ ಅವ್ರು ಹಾದಿ ಬಿಟ್ಟಿದ್ರು, ಅವ್ರು ಹಾದಿ ಬಿಟ್ಟಿದ್ರು, ಈಗ ಹಾದಿ ಒಳಗೆ ಬಂದರು. ಈಗ ಸಿದ್ದರಾಮಯ್ಯ ಹಾದಿ ಬಿಟ್ಟು ಮಕ್ಕ ಮದನ ಕೊಡಿಟ್ಟಾರ. ಸಿದ್ದರಾಮಯ್ಯನವರು ಮುಗಿಸ್ತಾರ. ಜಮೀರ್ ಅಹ್ಮದ್ ಯತ್ನಾಳ್ ಅವರು ಡೆಲ್ಲಿಗೆ ಹೋಗಿದ್ರು. ನೀವು ಮಾಧ್ಯಮದವರು ಬಿಗ್ ಶಾಕ್. ಯತ್ನಾಳ್ಗೆ ಯಾರು ಭೇಟಿ ಇಲ್ಲ, ಭಾರೀ ಅಪಮಾನ, ವಿಜಯೇಂದ್ರದ ಭಾರೀ ಗೆಲುವು. ಯಾವ ನಾಟಕ ಮಾಡ್ಕೋತ ಕುಂಡ್ರಬೇಡ್ರಿ. ನೀವು ವಿಜಯೇಂದ್ರ ಹೊಗಳಿತ್ತಂದ್ರೆ ಇಂದ್ರ ಚಂದ್ರ ಭೂಮಿ ಮ್ಯಾಗ ಒಬ್ಬನೇ ಹುಟ್ಟ್ಯಾನಂತ ನೀವು ಹೇಳ್ಕೊರಿ. ನಾ ಯಾರನ್ನೂ ಭೇಟಿಗೆ ಹೋಗಿಲ್ಲ, ನಾ ಯಾರ್ದು ಅಪಾಯಿಂಟ್ಮೆಂಟ್ ಕೇಳಿಲ್ಲ. ನನಗೇನು ಬೇಕು, ನನಗೇನು ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ. ನನ್ನ ವೈಯಕ್ತಿಕ ಕೆಲಸ, ನಮ್ಮ ಕಾರ್ಖಾನೆ ಕೆಲಸಕ್ಕೆ ಹೋಗಿದ್ದೆ. ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವ್ರನ್ನ ಒಂದು 4-5 MP ಭೇಟಿಯಾಗೀನಿ. ಅದನ್ನು ಬಿಟ್ಟರೆ ಯಾರ ಬಲ್ಲಿಯೂ ಅಪಾಯಿಂಟ್ಮೆಂಟಿಗೆ ದೈನ್ಯನಾಗಿ ಅತ್ಯಂತ ಅಪಮಾನಕಾರಿಯಾಗಿ ಬಂದಿಲ್ಲ. ತಮ್ಮ ಮಾಧ್ಯಮದವ್ರು ನಿಮಗೆ ಕೆಲವೊಂದು ಪ್ರೀತಿ ಅದಾವೆ, ನಿಮ್ಮ ಮಾಲಕರುಗಳಿಗೆ. ವಿಜಯೇಂದ್ರ ಮ್ಯಾಗ ಇಡ್ರು, ಅವ್ನು ಹೋಗಡ್ರಿ, ಬೇಕಾದಟ್ಟು ಹೋಗಡ್ರಿ. ನಾವು ನಾಡ ಅವಾಗ ಇರೋದ್ರಿಂದ 35 ಲೋಕಸಭಾ ಬರ್ತದೆ, ಹೋಗಡ್ರಿ. ನನಗೇನು ಗಂಟು ಹೋಗೋದು, 28 ಅದಾವೆ. ಆದರೂ ಪಂಪ್ ಹೊಡಿಬೇಕಾದ್ರೆ 35 ಲೋಕಸಭಾ ಗ್ಯಾರಂಟಿ ಕರ್ನಾಟಕದ ಹೊಡಿರಿ. ಬೇಬಿ ಸೈನ್ಸ್ IVF ಕ್ಲಿನಿಕ್ ನೌ ಇನ್ ವಿಜಯಪುರ. ಮಕ್ಕಳಾಗದೆ ಬಂಚಿತನ ಅನುಭವಿಸುತ್ತಿರುವ ಹೆಣ್ಣು ಮಕ್ಕಳಿಗೆ ಇಲ್ಲಿದೆ ಸುವರ್ಣಾವಕಾಶ. ಈಗ ನಿಮ್ಮ ನಗರದಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗಾಗಿ ಉಚಿತ ತಪಾಸಣೆ ಮತ್ತು ಸಮಾಲೋಚನೆ ಶಿಬಿರ. ಬೇಬಿ ಸೈನ್ಸ್ IVF ಕ್ಲಿನಿಕ್ ಸಕ್ಸಸ್ಫುಲ್ ಇನ್ ವಿಜಯಪುರ. ಫ್ರೀ ಇನ್ಫರ್ಟಿಲಿಟಿ ಕನ್ಸಲ್ಟೇಷನ್, ಫ್ರೀ ಕನ್ಸೆಲಿಂಗ್ ಅಂಡ್ ಫ್ರೀ ಸ್ಕ್ಯಾನಿಂಗ್. ಈ ಫ್ರೀ ಕ್ಯಾಂಪ್ ಪೂರ್ತಿ ಈ ಡಿಸೆಂಬರ್ ತಿಂಗಳ 30-12-2023 ಮಾತ್ರ. ಈ ಅವಕಾಶವನ್ನ ತಪ್ಪದೇ ಸದುಪಯೋಗ ಪಡಿಸಿಕೊಳ್ಳಿ. ಬಂಚಿತನ ಎನ್ನುವುದು ಚಿಕಿತ್ಸೆ ನೀಡಬಹುದಾದ ಮತ್ತೊಂದು ವಿಧದ ವೈದ್ಯಕೀಯ ಸ್ಥಿತಿಯಾಗಿದೆ. ನಮ್ಮ ಬಂಚಿತನ ತಜ್ಞರೊಂದಿಗೆ ಉಚಿತ ಸಮಾಲೋಚನೆ ಪಡೆಯಿರಿ. ಉಚಿತ ಬಂಚಿತನ ನಿವಾರಣಾ ಶಿಬಿರ. ಬೇಬಿ ಸೈನ್ಸ್ IVF ಕ್ಲಿನಿಕ್ನ ಖ್ಯಾತ ಹಾಗೂ ನುರಿತ ತಜ್ಞರಾದಂಥ ಡಾಕ್ಟರ್ CS ಮಂಜುನಾಥ್ ಹಾಗೂ ಡಾಕ್ಟರ್ ಶಿವಕುಮಾರ್ U ಪೂಜೇರಿ ಮತ್ತು ಅವರ ತಂಡದಿಂದ ಉಚಿತ ಬಂಚಿತನ ನಿವಾರಣಾ ಶಿಬಿರ ಆಯೋಜನೆ. Free camp available in Vijaypura this month December up to 30/12/2023. ಬೆಳಗ್ಗೆ 10 ರಿಂದ ಸಾಯಂಕಾಲ 6 ಗಂಟೆವರೆಗೆ ಉಚಿತ ತಪಾಸಣೆ ಹಾಗೂ ಸಮಾಲೋಚನೆ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ. ಸ್ಥಳ ಬೇಬಿ ಸೈನ್ಸ್ IVF ಕ್ಲಿನಿಕ್, ವೈಷ್ಣವಿ ಹೈಟ್ಸ್, ಇಬ್ರಾಹಿಂಪುರ್ ರೈಲ್ವೆ ಗೇಟ್, 1ನೇ KVG ಬ್ರಾಂಚ್ ಬ್ಯಾಂಕ್ ಎದುರು, ಬಸವನ ಬಾಗೇವಾಡಿ ರಸ್ತೆ, ವಿಜಯಪುರ. ಗರ್ಭಧಾರಣೆಯ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇಲ್ಲಿಗೆ ಭೇಟಿ ನೀಡಿ. ನೋಂದಣಿಗಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 9916937815 ಹಾಗೂ 8123125758.
ನಿಮಗೆ ಈ ಸಮಸ್ಯೆಗಳಿದ್ದಲ್ಲಿ ಇಲ್ಲಿಗೆ ಭೇಟಿ ನೀಡಿ. 1 ವರ್ಷಕ್ಕಿಂತ ಹೆಚ್ಚಿನ ಸಮಯದಿಂದ ಗರ್ಭ ಧರಿಸಲು ಪ್ರಯತ್ನಿಸುತ್ತಿದ್ದರೆ ಹಾಗೂ ಅನೇಕ ಬಾರಿ ಗರ್ಭಪಾತವಾಗಿದ್ದಾರೆ ಮತ್ತು ಅನೇಕ IUI ಅಥವಾ IVF ವೈಫಲ್ಯತೆ ಹೊಂದಿದ್ದರೆ ಮತ್ತು ವಿರ್ಯಾಣುಗಳ ಸಂಖ್ಯೆ ಕಡಿಮೆ ಇರುವುದು ಅಥವಾ ವಿರ್ಯಾಣು ಇಲ್ಲದಿರುವುದು, ಅದೇ ರೀತಿಯಾಗಿ PCOS ಸಮಸ್ಯೆ, ಫೆಲೋಪಿಯನ್ ನಾಳದಲ್ಲಿ ಅಡಚಣೆ, ಎಂಡೋಮೆಟ್ರಿಯಾಸಿಸ್ ಅಥವಾ ಗರ್ಭಾಶಯದ ಫೈಬ್ರಾಯ್ಡ್ನಂತಹ ಸಮಸ್ಯೆ ಇದ್ದರೆ ಹಾಗೂ ದ್ವಿತೀಯ ಅಭಿಪ್ರಾಯಗಳಿದ್ದರೆ ತರಬೇತಿ ಹಾಗೂ ಸಮಾಲೋಚನೆಗಾಗಿ ಭೇಟಿ ನೀಡಿ. ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಮೊಬೈಲ್ ನಂಬರ್ 9916937815 ಮತ್ತು 8123125758.